I think here most of the audience are community only. Maybe in your um, religion, this thing like so many community peoples, they will fall, love each other. Like ಕಮ್ಯುನಿಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಕಮ್ಯುನಿಟಿ ಒಳಗಡೆ ಅವ್ರಿಗೂ ಕೂಡ ತುಂಬ ಫೀಲ್ ಇರುತ್ತೆ. ಏನು ಅಂತ ಹೇಳಿದ್ರೆ ನಾನು ಇನ್ನೊಬ್ಬರನ್ನ ಅಂದರೆ ನನ್ನ ಪಾರ್ಟ್ನರ್ನ ನಾನು ತುಂಬ ಲವ್ ಮಾಡಬೇಕು, ಅವ್ರ ಜೊತೆ ನಾನು ಲೈಫ್ ಶೇರ್ ಮಾಡಬೇಕು, ಮತ್ತು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನಗೆ ಕೇರ್ ತೊಗೋಬೇಕು, ಈ ಥರ ಹಲವಾರು ಆಸೆಗಳನ್ನ ಇಟ್ಕೊಂಡು ಅವರು ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಕಡೆ ನಾವು ನೋಡಿದರೆ ಫ್ಯಾಮಿಲಿ ರಿಜೆಕ್ಷನ್ನು, ಸೊಸೈಟಿ ರಿಜೆಕ್ಷನ್ನು, ಮತ್ತು ಈಗ ಸುಮಾರು ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ. ಆ ಎಲ್ಲ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ ಕಮ್ಯುನಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತುಂಬ ಡಿಪ್ರೆಷನಲ್ಲಿ ಇರ್ತೀವಿ, ಮತ್ತು ಸುಮಾರು ಸಾರಿ ನಮಗೆ ಒಂದು ಸಪೋರ್ಟಿಂಗ್ ಸಿಸ್ಟಮು ಅನ್ನೋದನ್ನು ಕೂಡ ನಮಗೆ ಅಷ್ಟೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇರಬೇಕಾದ್ರೆ ಒಂದು ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ನೋಡಬೇಕಾದ್ರೆ ಸುಮಾರು ಸೂಸೈಡ್ಸ್ ಆಗ್ತಾ ಇದೆ. ಅದರಲ್ಲಿ ಟ್ರಾನ್ಸ್ಜೆಂಡರ್ಸ್ ಪೀಪಲ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ರೀಸೆಂಟಾಗಿ ನಾವು ಒಂದು 2 months ಬ್ಯಾಕ್ ನಾವು ನೋಡಿದರೆ 3 ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಲವ್ ಫೇಲ್ಯೂರ್. ಅಂದರೆ ಅವರ ಪಾರ್ಟ್ನರ್ ಬಿಟ್ಟು ಹೋಗಿರೋವಂಥದ್ದು, ಮತ್ತು ಲವ್ ಫೇಲ್ಯೂರ್ ಆಗಿರೋವಂಥದ್ದು, ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಪಾರ್ಟ್ನರ್ಗೆ ಬಂದು ಸರಿಯಾಗಿ ಅವರು ಹಣ ಕೊಡ್ತಾ ಇಲ್ಲ, ಮತ್ತು ಅವ್ರನ್ನ ಸರಿಯಾಗಿ ಅವ್ರಿಗೇನೇನು ಬೇಕು ಅದನ್ನು ಇದು ಮಾಡಿಕೊಡಲ್ಲ ಅಂಥೇಳಿ ಸುಮಾರು ಸಮಸ್ಯೆಗಳಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಬಿಟ್ಟು ಹೋಗೋ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಟ್ರೋಮಾ, ಅಂದರೆ ಮೆಂಟಲಿ ಅವ್ರು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಮತ್ತು ಜೊತೆಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನೋದು ತುಂಬ ಅಟ್ಯಾಚ್ ಆಗಿರೋದ್ರಿಂದ ಸಡನ್ನಾಗಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡೋ ಅಂಥದ್ದು ನಡೀತಾ ಇದೆ. ಅದು ಇತ್ತೀಚೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ 3 ಆಗಿರೋವಂಥದ್ದು ನಾವು ನೋಡಿದ್ದೀವಿ. ಬಟ್ ಏನು ಅಂತ ಹೇಳಿದ್ರೆ ತುಂಬ ಫೀಲ್ ಆಗುತ್ತೆ ನಮಗೆ, ಯಾಕಂದರೆ ಕಮ್ಯುನಿಟಿಯವ್ರನ್ನ ಈ ಥರ ನಾವು ಒಂದು ಆ್ಯಕ್ಟಿವಿಸ್ಟಾಗಿ ಸುಮಾರು ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಆದರೂ ಕೂಡ ನಾವು ದಿನನಿತ್ಯ ನಮ್ಮ ಸಮುದಾಯದೊಳಗಡೆ ಸಾವುಗಳನ್ನ ನೋಡ್ತಾ ಇರೋವಂಥದ್ದು ನಮಗೆ ತುಂಬ ದುಃಖ ಆದ ವಿಚಾರನ ನಾನು ಹಂಚ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ನಾವು ನೋಡೋದಾದರೆ ಅದರಲ್ಲಿ ಒಂದು ಕಡೆ ನಾವು ನೋಡೋದಾದರೆ ನೆಗೆಟಿವ್ ಥಾಟ್ಸಲ್ಲಿ ನಾವು ನೋಡಿದ್ವಿ, ಮತ್ತು ಅದೇ ಥರ ನಾವು ಪಾಸಿಟಿವ್ ಥಾಟ್ಸನ್ನು ನಾವು ನೋಡಬೇಕಾಗತ್ತೆ. ತುಂಬ ಜನ ಏನು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತೇಳಿ ತುಂಬ ಜನ ಮುಂದೆ ಬರ್ತಾರೆ. ಆದರೆ ಅಲ್ಲಿ ಫ್ಯಾಮಿಲಿನಲ್ಲಿ ಸುಮಾರು ಸಮಸ್ಯೆಗಳು ಬರುತ್ತೆ. ಯಾಕೆಂತ ಹೇಳಿದ್ರೆ ಆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಆಗುತ್ತೆ. ಯಾರು ಒಂದು ಟ್ರಾನ್ಸ್ಜೆಂಡರ್ಗೆ ಪಾರ್ಟ್ನರ್ ಆಗಿರ್ತಾರೆ ಅವ್ರ ಮೇಲೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸೊಸೈಟಿಯಲ್ಲಿ ನಾರ್ಮ್ಸಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ಹೆಂಡ್ತಿ ಆಗುವಂಥ ಒಂದು ಏನು ಹೆಂಗಸು ಅಂತ ಒಂದು ಮೈಂಡಲ್ಲಿದೆ. ಅವಳು ಮಕ್ಕಳು ಅಡಿಬೇಕು, ಮನೇಲಿ ಇರಬೇಕು, ಸಾಫ್ಟಾಗಿರಬೇಕು, ಮತ್ತು ಗಂಡನಿಗೆ ಏನು ಅವ್ರಿಗೆ ಹೋಗುವಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ಆ ಒಂದು ಕಾನ್ಸೆಪ್ಟಲ್ಲಿ ಇರಬೇಕಾದ್ರೆ ಫಸ್ಟ್ ಬ್ಲ್ಯಾಕ್ ಮೇಲ್ ಅಂತ ಬಂದಾಗ ಬರುವಂಥ ಒಂದೇ ವರ್ಡ್ ಏನು ಅಂದರೆ ಮಕ್ಕಳಾಗಲ್ಲ, ಅವ್ರಿಗೆ ಮಕ್ಕಳಾಗಲ್ಲ, ನಮ್ಮ ವಂಶ ಬೆಳೆಯಲ್ಲ, ಅದರಿಂದ ಈ ಥರದ್ದು ಮದುವೆ ಮಾಡ್ಕೊಳ್ಳೋದು ಸರಿಯಲ್ಲ, ಅಥವಾ ಒಂದು ಲಿವಿಂಗ್ ಟುಗೆದರ್ ಇರೋದು ಸರಿಯಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬಂದು ತುಂಬ ಬ್ಲ್ಯಾಕ್ ಮೇಲ್ ಮಾಡೋದು, ಮತ್ತು ಅವ್ರನ್ನ ಬೇರೆ ಮಾಡುವಂಥ ಒಂದು ಸುಮಾರು ಸನ್ನಿವೇಶಗಳನ್ನು ಕೂಡ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ನಾವು ನೋಡೋದಾದರೆ ಸುಮಾರು ಜನ ಇವಾಗ ನಮ್ಮಲ್ಲಿ ಜೀವನ ಮಾಡಲಿಕ್ಕೆ ಬಂದ್ರೂ ಕೂಡ ಲೀಗಲ್ಲಾಗಿ ಮದುವೆ ಮಾಡ್ಕೊಳ್ಳೋಕ್ಕೆ ಕೆಲವರು ಇಷ್ಟಪಡ್ತಾರೆ. ಅದರಲ್ಲಿ ನಾವು ನೋಡೋದಾದರೆ ಒಂದು ಉದಾಹರಣೆಗೆ ನಾನು ಒಂದು ಇನ್ಸಿಡೆಂಟ್ನ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. What Umi is speaking is about the love and affection, the community which is the trans community, which is actually like how the others who fall in love, the similar desire every trans person has. So she speaks about how the community is actually facing enormous amount of trauma and depression within when the partner gets separated from her. Particularly the consequences she is talking about, if the partner is not paid, because somebody who is staying with me,
he also some expectation will be there when that person leaves, or the pressure from the family basically. So we have seen many community members who committed suicide, especially she is giving reference to last three, in the recent three community members who committed suicide. And there is also very very limited support system for when it comes to mental health, providing emotional support to these community members, which is actually pushing them for such extreme step. And the other challenge is, many who there are cases where community have formally married, and the issue comes from the family acceptance, because the person, the trans, the family expect them to play certain roles like procreation, reproduction, and playing a role as a, who serve the family, husband. So somewhere when they realize that those challenges come, the family will try to discriminate, and then a lot of rejection will happen. Umi will going to give an example, recent example. 3 years ಬ್ಯಾಕ್ ಒಂದು ಟ್ರೈನ್ನಲ್ಲಿ ಟ್ರಾನ್ಸ್ಜೆಂಡರ್ ಒಬ್ಬರು ಅಂಗಡಿ ಕೇಳ್ತಿರ್ತಾರೆ. ಅಂದರೆ ಆ ಟ್ರೈನಲ್ಲಿ ಬಸ್ತಿ ಮಾಡಬೇಕಾದ್ರೆ ಒಂದು ಟೀಮ್ ಆಡೋ ಹುಡುಗನ ಮೇಲೆ ಲವ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಮತ್ತು ತುಂಬ ಅವರು 1 ವರ್ಷಗಳ ಕಾಲ ಅವರು ಲವ್ ಮಾಡ್ತಾರೆ. ಲವ್ ಮಾಡಾದಮೇಲೆ ಅವರಿಬ್ಬರು ಡಿಸೈಡ್ ಮಾಡ್ತಾರೆ ನಾವು ಮದುವೆ ಮಾಡ್ಕೋಬೇಕು ಅಂಥೇಳಿ. ಆ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಕಮ್ಯುನಿಟಿಯವರಲ್ಲೂ ಕೂಡ ಒಪ್ಪಿಗೆ ಸಿಗುತ್ತೆ. ಕಮ್ಯುನಿಟಿಯವ್ರು ಸ್ವಲ್ಪ ಜನ ಸೇರಿ ಹಿಂದೂ ಸಂಪ್ರದಾಯವಾಗಿ ಅವ್ರಿಗೆ ಮದುವೆ ಮಾಡ್ತಾರೆ. ಆ ಮದುವೆ ಆಗಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ನಾಗಿ ಮೀಡಿಯಾದಲ್ಲಿ ಬರುತ್ತೆ. ಮೀಡಿಯಾದಲ್ಲಿ ಈ ಥರ ಮದುವೆ ಮಾಡ್ಕೊಂಡಿದ್ದಾರೆ, ಈ ಥರದ್ದೆಲ್ಲ ಒಂಥರ ಬೇರೆ ಬೇರೆ ರೀತಿಯಾಗಲಿ ಪ್ರೊಜೆಕ್ಟ್ ಮಾಡ್ತಾರೆ ಮೀಡಿಯಾದಲ್ಲಿ. ಆವಾಗ ಆ ಹುಡುಗನ ಫ್ಯಾಮಿಲಿಯವ್ರಿಗೆ ಗೊತ್ತಾಗಿ ಆ ಹುಡುಗನಿಗೆ ತುಂಬ ಬಂದು ಎಮೋಷ್ನಲ್ ಆಗಿ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಆಗಿ ಆ ಹುಡುಗನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ, ಮತ್ತು ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯವ್ರನ್ನ, ಅಂದರೆ ಯಾರು ಲವ್ ಮಾಡ್ತಿದ್ಲು ಅವಳನ್ನ ಕರ್ಕೊಂಡೋಗಿ ತುಂಬ ಟಾರ್ಚರ್ ಆಗುತ್ತೆ ಆ ಪೊಲೀಸ್ ಸ್ಟೇಷನಲ್ಲಿ. ಹೇಗೆ ಅಂತ ಹೇಳಿದ್ರೆ ಆ ಹುಡುಗನಿಗೆ ತುಂಬ ಒಂದು ಕಡೆ ಫ್ಯಾಮಿಲಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀನು ಈ ರೀತಿಯಾಗಿ ಅವಳ ಜೊತೆಲೇ ಏನಾದರೂ ಹೋಯ್ತೀನಿ ಅಂತ ನೀನೇನಾದರೂ ಹೇಳಿದರೆ ನಿನ್ನ ಮೇಲೆ ಬೇರೆ ಬೇರೆ ರೀತಿಯಾದಂಥ ಕೇಸ್ಗಳನ್ನ ಫೈಲ್ ಮಾಡಿ ನೀನು ಹೊರಗಡೆ ಬರದೇ ಇರೋ ಥರ ನಾನು ಮಾಡ್ತೀವಿ ಅಂಥೇಳಿ ಪ್ರೆಸರ್ ಆಗ್ತಾರೆ. ಆ ಹುಡುಗ ಆಟೋಮೆಟಿಕಲಿ ಆ ಪ್ರೆಸರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅವಳ ಜೊತೆ ಇರಲಿಕ್ಕೆ ಒಪ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರೂ ಕೂಡ ಬೇರೆ ಬೇರೆ ಆಗ್ತಾರೆ. ನಾನು ಯಾಕೆ ಈ ಸ್ಟೋರಿನ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಒಂದು ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನದಲ್ಲಿ ಎಲ್ಲ ರೀತಿಯಾದಂಥ ಒಂದು ಮೂಲಭೂತ ಹಕ್ಕುಗಳಿರ್ಬೋದು, ಅಥವಾ ರೈಟ್ ಟು ಲೀವ್ ಇರ್ಬೋದು, ಇದನ್ನೆಲ್ಲ ನಾವು ಮಾತಾಡ್ತಿರ್ಬೇಕಾದ್ರೆ ಹಾಗಿದ್ರೆ ರೈಟ್ ಟು ಚಾಯ್ಸ್ ಇಲ್ವಾ, ಅಥವಾ ರೈಟ್ ಟು ಲೀವ್ ಅಂದರೆ ನಾವು ಯಾರ ಜೊತೆ ನಾವು ಇಷ್ಟಪಟ್ಟು ಜೀವನ ಮಾಡ್ತೀವಿ ಅಂತ ನಾವು ಇಷ್ಟಪಡ್ತೀವಿ, ಅದಕ್ಕೆ ಅವಕಾಶ ಇಲ್ಲದೆ ಇರೋವಂಥದ್ದು ನಮ್ಮ ಸಮುದಾಯದ ಮೇಲೆ ಈ ರೀತಿಯಾದಂಥ ಒಂದು ಎಮೋಷ್ನಲ್ ಟ್ರೋಮಾ ಮತ್ತು ಬೇರೆ ಬೇರೆ ಒಂದು ಕಾನೂನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು, ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಸಮುದಾಯ ಆಗಿ ಸೊಸೈಟಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ವಿಂಡೋಸ್ನ ಕ್ಲೋಸ್ ಮಾಡ್ತಾ ಬರ್ತಿದ್ರೆ ಹೌ ಟು ವಿ ಲೀವ್ ಇನ್ ದ ಸೊಸೈಟಿ, ಇದು ಒಂದು ಪ್ರಶ್ನೆ ನನ್ನಲ್ಲಿ ಕಾಡುತ್ತೆ. ಮತ್ತು ಜೊತೆಗೆ ಇನ್ನೊಂದು ವಿಚಾರನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಕೆಲವರು ಬಂದು ರಿಜಿಸ್ಟರ್ ಮ್ಯಾರೇಜ್ನ ಮಾಡ್ಕೊಳ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಬಂದು ಬೇರೆ ಅವರ ಒಂದು ಏನು ಅವ್ರ ಪಾರ್ಟ್ನರ್ ಇದ್ದಾರೆ ಅವ್ರ ಜೊತೆಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಮೇಲ್ ಟು ಫೀಮೇಲ್ ಇರ್ಬೋದು, ಅಥವಾ ಫೀಮೇಲ್ ಟು ಮೇಲ್ ಟ್ರಾನ್ಸ್ ಪರ್ಸನ್ಸ್ ಇಬ್ಬರೂ ಕೂಡ ಅವರವರ ಪಾರ್ಟ್ನರ್ ಜೊತೆಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದೆ. ಆದರೆ ಎಲ್ಲೂ ಕೂಡ ಅಲ್ಲಿ ಇನ್ನೂ ಕೂಡ ಪ್ರಶ್ನೆಗಳನ್ನೋದು ಬಂದಿಲ್ಲ. ಅದು ಒಂದು ಖುಷಿ ಪಡುವಂಥ ವಿಚಾರ. ಮತ್ತು ಎರಡನೇದು, ನನ್ನಲ್ಲಿ ಕಾಡುವಂಥ ಕೆಲವೊಂದು ಪ್ರಶ್ನೆ ಅಂತ ನಾವು ನೋಡಿದಾಗ, ಯಾರಾದರೂ ಲೀಗಲ್ಲಾಗಿ ಅದನ್ನು ಚಾಲೆಂಜ್ ಮಾಡಿದರೆ ಹೇಗೆ ನೀವು ಇವಾಗ ನಾವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್, ಇದರಲ್ಲಿ ನೀವು ನೋಡಬೇಕಾದ್ರೆ
ಯಾವ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ನೀವು ರಿಜಿಸ್ಟರ್ ಮಾಡಿದ್ದೀರಾ, ಮತ್ತು ಯಾವ ರೀತಿಯಾದಂಥ ಒಂದು ಈ ಮದುವೆನ ಕಾನೂನಾತ್ಮಕವಾಗಿ ಊರ್ಜಿತವಾಗಿ ನೀವು ನೋಡ್ತೀರಾ ಅಂತ ಚಾಲೆಂಜ್ ಏನಾದರೂ ಮಾಡಿದರೆ ಅದು ಹೇಗೆ ನಾವು ಇದು ಮಾಡ್ತೀವಿ, ಪ್ರೂವ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಪ್ರೂವ್ ಅಂತ ಬಂದಾಗ ಒಂದು ಇಲ್ಲಿ ಮ್ಯಾರೇಜ್ ರಿಜಿಸ್ಟರ್ ಹೇಗೆ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಸುಮಾರು ಜನ ಯಾರು ಟ್ರಾನ್ಸ್ ವಿಮೆನ್ ಇದ್ದಾರೆ ಅವರು ಫೀಮೇಲ್ ಅಂತೇಳಿ ಡಾಕ್ಯುಮೆಂಟೇಷನ್ ಇದೆ. ಅವರು ಆಧಾರ್ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು, ಎಲ್ಲನೂ ಕೂಡ ಆ ಫೀಮೇಲ್ ಅಂತ ಡಾಕ್ಯುಮೆಂಟ್ಸ್ ಇರುತ್ತೆ. ಮತ್ತು ಯಾರು ಟ್ರಾನ್ಸ್ ಮೆನ್ ಇರ್ತಾರೆ ಅವ್ರ ಮೆನ್ ಅಂತೇಳಿ ಡಾಕ್ಯುಮೆಂಟ್ಸ್ ಇದೆ. ಅಲ್ಲಿ ರಿಜಿಸ್ಟ್ರ್ ಮಾಡುವಂಥ ಒಂದು ಆಫೀಸಲ್ಲಿ ಅದು ಕನ್ಫ್ಯೂಷನ್ ಆಗ್ತಾ ಇಲ್ಲ ಅವ್ರಿಗೆ. ಆ ಡಾಕ್ಯುಮೆಂಟೇಷನ್ ಇದರಲ್ಲಿ ಆಧಾರದ ಮೇಲೆ ರಿಜಿಸ್ಟ್ರು ಆಗ್ತಾ ಇದೆ. ಆದರೆ ನಾನು ಒಂದು ಟ್ರಾನ್ಸ್ ಅಂತಲೇ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅಲ್ಲಿ ನನಗೆ ಕಾನೂನಾತ್ಮಕವಾಗಿ ಮದುವೆ ಮಾಡಿಕೊಳ್ಳಿಕ್ಕೆ ಹಕ್ಕಿದೆಯಾ ಅಥವಾ ನನಗೆ ಕಾನೂನಾತ್ಮಕವಾಗಿ ಮ್ಯಾರೇಜ್ ಆಗಲಿಕ್ಕೆ ಅವಕಾಶ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ಕೋರ್ಟಲ್ಲಿ ಚಾಲೆಂಜ್ ಏನಾದರೂ ಬಂತು ಅಂತ ಹೇಳಿದ್ರೆ ನಾವು ಕಮ್ಯುನಿಟಿ ಆಗಿ ಹೇಗೆ ನಾವು ಅದಕ್ಕೆ ತಯಾರಿರ್ತೀವಿ ಅನ್ನೋದ್ರ ಜೊತೆಗೆ ಅದರಲ್ಲಿ ಒಂದನ್ನು ನಾವು ನೋಡಬೇಕಾಗತ್ತೆ. ನಾವು ಆ ಜೀವನ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ತಾನೆ ಹೋದರೆ ಲಾಸ್ಟ್ಗೆ ನಾವು ಸತ್ತಾಗೂ ಕೂಡ, ಇವಾಗೂ ಕೂಡ ನಾವು ಸತ್ರೂ ಕೂಡ ಸುಮಾರು ಜನಕ್ಕೆ ಸ್ಮಶಾನದಲ್ಲಿ ಜಾಗ ಸಿಕ್ಕದೇ ಇರುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಈ ನನ್ನ ಜೀವನ ನಡೆಸೋವರೆಗೂ ಸಾಯೋವರೆಗೂ ಹೋರಾಟನೇ ಮಾಡೋದಾದರೆ ನನಗೆ ಎಲ್ಲೋ ಒಂದು ಕಡೆ ಅದು ತುಂಬ ಒಂಥರ ಯಾವ ರೀತಿಯಾದಂಥ ಮಾನವ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತೀವಿ, ಮತ್ತು ಯಾವ ರೀತಿಯಾದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತೀವಿ, ಯಾವ ಒಂದು ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಮತ್ತು ಆ ಸಮಾಜದಲ್ಲಿ ನಮಗಿರುವಂಥ ಸ್ಥಾನಮಾನ ಏನು ಅಂತ ನಾವು ನೋಡೋದಾದರೆ ಈ ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ಅದು ಶೂನ್ಯ ಅಂತ ನನಗೆ ಅನಿಸುತ್ತೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಗುರು, ಮೇ ಬಿ ಯು ಕ್ಯಾನ್ ಸಮ್ಮರೈಸ್ ದ ಥಿಂಗ್ಸ್. ಓಕೆ. So, continuing to the relationship, feelings, love, affection, Umi gives an example of a transgender woman who actually she used to seek arms in train, and she falls in love with a person who actually is selling tea in the train. And with the support of the community members, they both get married. I mean, they get them married, and apparently the news came in through media. The news reaches the family, and then family, starts emotionally blackmailing this boy to leave his partner. I mean, the trans person, and. On the other side, police arrest the trans person there, and they threaten her, saying that they will going to book her under various different cases. Okay, so because of the family pressure, this boy, both of them get separated, and which is very sad what Uma says, because this is the reality in community's life. Then she says that when we say right to life, our constitution has given for us the right to life, but where is right to choice? Okay, this is something which we definitely need to think, because that really makes very vital, that plays a very vital role in our life. And she says that in Karnataka there are many male to female and female to male trans persons have married. I mean, they through a registered marriage process they are married. But she says whether these marriages are recognized under Hindu or Muslim or Christian marriage rights. So if we have to do some advocacy, how do we ensure that these marriages are recognized by these religion? Okay, and she says now these marriages are actually taking place because they are going through the document where if there is a female born sexual minority is getting into
registered marriage. They see whether the boy having a male certificate, a kind of a thing, and based on those documentation, the marriage has been recognized. But if we, as of now, there is no, legally there is no provision for marriage, which is something which needs to be, there should be some legal bounding for the marriage. That is one thing what she says. And as trans communities, every, our life, every stage is a struggle, and even at at the time of death also we need to face a lot of consequences. I see that everywhere it looks very zero-ish kind of a situation. So with that note she closes. Yeah.